ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಹರಂ ಹಬ್ಬದ ಒಂದು ಶುಭಾಶಯಗಳು ಹೇಳುತ್ತಾ ನಿಮಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಒಂದು ವಿಡಿಯೋ ಮಾಡೋಣ ಅಂತಂದು ನನಗೆ ಅನಿಸಿದೆ. ನಾನು ಮಾಡ್ತಾ ಇದ್ದೀನಿ ಗೆಳೆಯರೇ. ನೀವೇನಪ್ಪ ಅಂತಂದರೆ ಈ ಮೊಹರಂ ಹಬ್ಬದ ಒಂದು ಕನ್ನಡದಲ್ಲಿ ವಿಡಿಯೋ ಮಾಡಲಿಕ್ಕೆ ಹೇಳಿದರೆ 4 ಭಾಷಣಗಳಲ್ಲಿ ಗೆಳೆಯರೇ ನನಗೆ ಆ ಒಂದು 4 ಭಾಷಣದ ವಿಡಿಯೋಗಳನ್ನು ಮಾಡಿ ನಿಮ್ಮ ಸಲುವಾಗಿ ಇವತ್ತು ಅಪ್ಲೋಡ್ ಮಾಡೀನಿ. ತಾಳ್ಮೆಯಿಂದ ನೋಡಿರಿ ಗೆಳೆಯರೇ. ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿಲ್ಲ ಗೆಳೆಯರೇ. ನಾನು ಥಿಯರಿ ಹೇಳ್ತಾ ಇದ್ದೀನಿ, ಮತ್ತು ನೀವು ಪ್ರಾಕ್ಟಿಕಲ್ ನೀವು ಮಾಡಿಕೊಳ್ಳಿ. ನಿಮ್ಗೆ ಅರ್ಥ ಆದರೆ ಸರಿ, ಅರ್ಥ ಆಗಲಿಲ್ಲ ಅಂತಂದರೆ ನಾನು ಬರುವ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ ಗೆಳೆಯರೇ. ನೋಡಿ, ಕನ್ನಡದಲ್ಲಿ ವಿಡಿಯೋ ಒಂದೂ ಮಾಡಲಿಲ್ಲ, ಒಂದೂ ಹೇಳಲಿಲ್ಲ. ನನಗೆ ಅತಿ ಹೆಚ್ಚಾಗಿ ನಾನು ಹಿಂದಿಯಲ್ಲೇ ಮಾಡ್ತಾ ಇದ್ದೀನಿ ಗೆಳೆಯರೇ. ನೀವು ಕೆಲವರು ಅಂತಾರೆ ಕನ್ನಡದಲ್ಲಿ ಹೇಳಿರಿ, ಮತ್ತು ಕೆಲವರು ಅಂತಾರೆ ತೆಲುಗುನಲ್ಲಿ ಹೇಳಿರಿ, ಕೆಲವರು ಅಂತಾರೆ ಹಿಂದಿಯಲ್ಲಿ ಹೇಳಿರಿ, ಕೆಲವರು ಅಂತಾರೆ ಇನ್ನೂ ನಾನಾ ರೀತಿ ಭಾಷೆಗಳಲ್ಲಿ ಹೇಳ್ತಾರೆ ಗೆಳೆಯರೇ. ಆದರೆ ನಾನು ಯಾವ ಭಾಷೆಯಲ್ಲಿ ಮಾಡಲಿ ಗೆಳೆಯರೇ, ನನಗೆ ಗೊತ್ತಿದ್ದು ನನಗೆ ಯಾವ ಭಾಷೆ ಸುಲಭವಾಗಿ ಅನ್ನಿಸ್ತಾ ಇದೆ ಆ ಭಾಷೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಗೆಳೆಯರೇ. ನೋಡಿರಿ ಗೆಳೆಯರೇ, ಕೆಲವರು ಹೇಳಿದ್ರೂ ಕೂಡ ಕೆಲವರು ಕಮೆಂಟ್ ಈ ಥರ ಇಡ್ತಾರೆ, ಅದು ಮನಸ್ಸಿಗೆ ನೋವು ಅನ್ಸಂಗ ಕಮೆಂಟ್ ಇಡ್ತಾರೆ. ಕೆಲವರು ಕಮೆಂಟೇ ಇಡಲ್ಲ, ಓನ್ಲಿ ಫೋನ್ ಮಾಡಿ ಫೋನ್ ಮುಖಾಂತರ ಕೇಳ್ತಾರೆ, ಅಣ್ಣ ಆ ಫಾರ್ಮಲ್ಲಿ ಹೆಂಗೆ, ಈ ಫಾರ್ಮಲ್ಲಿ ಹೆಂಗೆ, ಅದನ್ನು ಹೆಂಗೆ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು ಅಂತ ಕೇಳ್ತಾರೆ ಗೆಳೆಯರೇ. ಏನಿದು ಕಾಯಿ ಪಲ್ಯದ ಸಂತೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಗೆಳೆಯರೇ. ಅವ್ನು ಮಾರಿ ನೋಡಿಲ್ಲ, ಮುಖ ನೋಡಿಲ್ಲ, ಫೋನ್ ಮಾಡಿದ ತಕ್ಷಣವೇ ನಾವು ಫಾರ್ಮುಲಾಗಳು ಅವರಿಗೆ ಹೇಳಬೇಕಂತೆ, ಮಾಡುವ ವಿಧಾನವನ್ನು ಅವರಿಗೆ ತೋರಿಸ್ಬೇಕಂತಂದು. ಗೆಳೆಯರೇ, ನಾವು ಆಯುರ್ವೇದಿಕ್ ಮೆಡಿಷನ್ ಮಾಡ್ತೀನಿ ನಾನು ಹೊರತು ನನಗೆ ಇನ್ನೊಂದು ಏನಪ್ಪ ಅಂತಂದರೆ ಬೇರೆ ಯಾವ ವಾದ ಬೀದ ಏನೂ ನನಗೆ ಬರಲ್ಲ ಗೆಳೆಯರೇ. ದಯಮಾಡಿ ನನಗೆ ಫೋನ್ ಮಾಡಿ ಫೋನ್ನಲ್ಲಿ ಕೇಳಬೇಡಿ. ಔಷಧ ಅಂತಂದರೆ ನಾನು ಹೇಳಬಲ್ಲೆ. ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಫೋನ್ನಾಗ ಹೇಳಲಿಕ್ಕೇ ನಾನು ಕಲ್ತಿದ್ದು. ನನಗೆ ಏನಪ್ಪ ಅಂತಂದರೆ ಫೋನ್ ಮಾಡಿ ಬಾರ್ ಒಂದು ನಿಮಿಷ ಅಂತೀರಾ, 10 ನಿಮಿಷ 20 ಅರ್ಧ ತಾಸು ಫೋನ್ನಾಗ ಮಾಡ್ತೀರಾ. ನಿಮಗೆ ಯಾವ ನಾಲಿಗೆಯಿಂದ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ. ಹಿಂಗೆ ಬಂದಿದ್ದ ತಕ್ಷಣ ಹಿಂಗೆ ಏನಪ್ಪ ಅಂತ ಹೇಳ್ಬೇಕಾ? ನಾವು ಎಷ್ಟು ಗುರುಗಳ ಹತ್ರ, ನಮ್ಮ ತಂದೆಯವರ ಹತ್ರ, ನನಗೆ ತಂದೆನೇ ಗುರು, ತಂದೆನೇ ದೇವರು, ಎಲ್ಲ ತಂದೆ ತಾಯಿಯೇ ನನಗೆ. ಎಲ್ಲ ನಾನು ಭಾಳ ಜಗತ್ತನ್ನೇ ಸುತ್ತೀನಿ. ಎಲ್ಲ ಗುರುಗಳ ಹತ್ರ ಹೋಗೀನಿ, ದೊಡ್ಡವರ ಪಂಡಿತರ ಹತ್ರ ಹೋಗೇನೆ, ಎಲ್ಲರ ಹತ್ರ ಹೋಗಿ ಏನಪ್ಪ ಅಂದರೆ ನಾನಾ ರೀತಿಯ ದುಡ್ಡು ಖರ್ಚು ಮಾಡ್ಕೊಂಡಿನಿ ಗೆಳೆಯರು. ಆದರೆ ಒಬ್ಬರು ಒಂದು ತೋರಿಸೋಲಿಲ್ಲ, ಸುಮ್ಮನೆ ನೋಡೋಕ್ಕೇನೋ ಪುಟ್ಟಿ ಹಾಕ್ಕೊಂಡೇನೋ, ಹೆಗಲಿಗೆ ಪುಟ್ಟಿ ಹಾಕ್ಕೊಂಡು ಏನಪ್ಪ ಅಂತಂದರೆ ತಿರುಗ್ತಾ ಇದ್ದಾರೆ ಹೊರತು ಅಷ್ಟೇ ಆ ಪುಟ್ಟಿಯಲ್ಲಿ ಹಾವಿಲ್ಲ ಗೆಳೆಯರೇ. ಬಹಳ ಮಂದಿ ಏನಪ್ಪ ಅಂದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಮಹಾ ಪಂಡಿತರಿದ್ದಾರೆ. ಏನು ಹೇಳಲಿ, ಅವ್ರ ಹತ್ರ ಏನು ಎದೆ ಸಿಡಿದ್ರೆ ಏನೂ ಇಲ್ಲ ಗೆಳೆಯರೇ. ಸುಮ್ಮನೆ ಏನಪ್ಪ ಅಂತಂದರೆ ಜನಕ್ಕೆ ಇದು ಹುಚ್ಚುತನ ಏರಿಸ್ತಾ ಇದ್ದಾರೆ, ಹುಚ್ಚು ಮಾಡ್ತಾಯಿದ್ದಾರೆ. ಯಾವ ಕೆಲಸ ಆದರೆ ನಮ್ಮ ಕೈಲಿಂದ ಆಗೋದಿಲ್ಲ ಮಾಡಲಿಕ್ಕೆ, ಅಂಥ ಕೆಲಸ ಏನಪ್ಪ ಅಂತ ಅದು ತಗೊಂಬ ಇದು ತಗೊಂಬ ಅಂತಂದು ಹೇಳಿ ನಮಗೆ ಹುಚ್ಚು ಹಿಡಿಸ್ತಾರೆ ಗೆಳೆಯರು. ಇಂಥವ್ರು ಬಹಳ ಮಂದಿ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾನು ಯಾರಿಗೆ ಹತ್ರ ಹೋಗೋದಿಲ್ಲ, ಯಾರಿಗೆ ಕೇಳೋದಿಲ್ಲ. ನಮ್ಮ ವಿಧಾನಗಳು ಏನಾವ, ನಮ್ಮ ವಂಶ ಪರಂಪರೆಯಿಂದ ಬಂದಿದ್ದು ಆಯುರ್ವೇದಿಕ್ ಮೆಡಿಷನ್ ಫಾರ್ಮ್ಗಳೇ ನಮ್ಮ ಹತ್ರ ಆವ ಗೆಳೆಯರೇ. ನಾವು ಆಯುರ್ವೇದಿಕ್ ಮೆಡಿಸಿನ್ನೇ ನಾವು ಕೊಡ್ತೀವಿ ಹೊರತು ಇನ್ನೊಂದು ಏನೂ ನಮಗೆ ಗೊತ್ತಿಲ್ಲ. ದಯಮಾಡಿ ಕೇಳಬೇಡಿ. ನಿಮಗೆ ಚಲೋ ಅನಿಸಿದರೆ ಮಾತ್ರ ನೀವು ಲೈಕ್ ಕೊಡಿ, ಚಲೋ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಚಲೋ ಅನಿಸಿದರೆ ಮಾತ್ರ ನೀವು ಒಳ್ಳೆಯ ಕಮೆಂಟನ್ನು ಕೊಡಿರಿ ಗೆಳೆಯರೇ. ಒತ್ತಾಯಪೂರ್ವಕವಾಗಿ ಏನು ಇಲ್ಲ ಗೆಳೆಯರೇ. ಚಲೋ ಅನಿಸಿದರೆ ಮಾತ್ರ ಕೊಡಿರಿ, ಇಲ್ಲ ಅಂತಂದಿರಿಲ್ಲ. ಒಬ್ಬರ ಆಹಾರ ಗೆಳೆಯರೇ, ಒಬ್ಬರು 5-6 ಮಂದಿ ಆಹಾರ, ಆ 4ಗಳು ಆಹಾರವು ಎಲ್ಲಿ ದಾರಿಯಲ್ಲಿ ಸಿಕ್ಕರೆ ಅಲ್ಲೇ ಕೇಳ್ತಾರೆ. ಎಲ್ಲಿ ಏನಪ್ಪ ಅಂತಂದರೆ 10 ಮಂದಿ ಎಲ್ಲಿರಲಿ, ಎಲ್ಲಿ ಕೆಲಸದ ಮ್ಯಾಗಿರಲಿ, ಅವ್ರು ಏನಪ್ಪ ಅಂತ ಇನ್ನೂ ಒಮ್ಮೆ ನನಗೆ ದಾರಿಯಲ್ಲಿ ನಿಂದಿರಿಸಿ ಕೇಳುವವರು ಇದ್ದರೆ ಅವ್ರ ಅಡ್ರೆಸ್, ಅವ್ರ ಫೋಟೋ, ಅವ್ರ ಫೋನ್ ನಂಬರ್ ಸಹ ಹಾಕ್ತೀನಿ ಗೆಳೆಯರೇ. ನೀವೇ ಆ ಮುಂದೆ ನನ್ನ ಮಕ್ಕಳಿಗೆ ಉಗುಳಬೇಕಾಗ ಥೂ ಅಂತ ಉಗುಳಬೇಕು ನನ್ನ ಮಕ್ಕಳೇ. ಇದು ನನ್ನ ಗೆಳೆಯರೇ, ಈ ಮುಂಡೆ ಮಕ್ಕಳಿಗೆ ಏನಪ್ಪ ಅಂತಂದರೆ ಮಾರ್ಕೆಟ್ನಲ್ಲಿ ಸಿಗುವ ಕಾಯಿಪಲ್ಯ ಅಂತ ತಿಳ್ಕೊಂಡಿದ್ದಾರೆ ಗೆಳೆಯರೇ. ಈ ಮೆಡಿಷನ್ ಮಾಡುವುದು, ಮತ್ತೇನಪ್ಪ ಅಂತಂದರೆ ಈ ಕೆಲಸ ಮಾಡುವುದು, ಭಾಷಣಗಳು ಕಟ್ಟುವುದು ಅಂತ ಅಷ್ಟೊಂದು ಸುಲಭ ಅನ್ಕೊಂತ ತಿಳ್ಕೊಂಡಾರೆ ಗೆಳೆಯರೇ. ಅವರು ಇವ್ರು ಕೇಳಿದ ತಕ್ಷಣ ನಾವು ಕೊಡಬೇಕಾ ಗೆಳೆಯರೇ ಅವರಿಗೆ? ಗೆಳೆಯರೇ, ಗುರುಗಳ ಹತ್ರ ಹೋಗಬೇಕು, ಗುರುಗಳ ಪಾದದ ಮ್ಯಾಗ ಬಿದ್ದಬೇಕು, ಕೇಳಬೇಕು, ಅವ್ರ ಸೇವೆ ಮಾಡಬೇಕು. ಆವಾಗ ಏನಪ್ಪ ಅಂತ ಗುರು ಆಶೀರ್ವಾದ ಇದ್ದರೆ, ಗುರುವಿನ ಮನಸ್ಸು ಗೆಲ್ಲಿದರೆ ಮಾತ್ರ ನಮಗೆ ಈ ವಿದ್ಯೆ ಸಿಗುತ್ತದೆ ಗೆಳೆಯರೇ. ಇಲ್ಲದಿದ್ದರೆ ಸಿಗಲಿಕ್ಕೆ ಕಾರಣನೇ ಇಲ್ಲ ಗೆಳೆಯರೇ, ಸಿಗುವುದೇ ಇಲ್ಲ. ಎಷ್ಟರ ಮಟ್ಟಿಗೆ ಗುರುವಿನ ಮನಸ್ಸು ಗೆಲ್ಲುವುದಿಲ್ಲವೋ ಅಷ್ಟರ ಮಟ್ಟಿಗೆ ವಿದ್ಯೆ ಸಿಗುವುದಿಲ್ಲ ಎನ್ನುವ ಮಾತು ನಿಮ್ಮ ಈ ತಲೆಯಲ್ಲಿ ಇಟ್ಟುಕೊಳ್ಳಿ ಗೆಳೆಯರೇ. ಕೆಲವರು ನಮ್ಮ ಹತ್ರ ಬರ್ತಾರೆ ಗೆಳೆಯರೇ, ಅಂಥವ್ರಿಗೆ ಏನು ಹೇಳಬೇಕು ಏನಿಲ್ಲ. ಇರಲಿ ಗೆಳೆಯರು, ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. ಒಬ್ಬನೇ ಕೆಟ್ಟವನು ಬಂದೇನಪ್ಪ, ಒಳ್ಳೆಯವರು ಕೂಡ ಕೆಡಿಸ್ತಾನೆ ಗೆಳೆಯರೇ. ಇರಲಿ ಗೆಳೆಯರೇ, ಹೇಳ್ಬೇಕಂದ್ರೆ ಜಿಗ್ಗಿ ಆ ವಿಡಿಯೋ ಉದ್ದಕ್ಕಾಗುತ್ತೆ ಗೆಳೆಯರೇ.
ನೋಡಿ, ಕೆಲವರು ಕೇಳಿದರೆ ಸೂಕ್ಷ್ಮವಾಗಿ ಇಬ್ಬರು ಕೇಳಿದರೆ ನನಗೆ 4 ಪಾಷಾಣಗಳ ಮೇಲೆ ಹೇಳಿರಿ, 4 ಪಾಷಾಣ ಅಚಾನಕ್ ಅವೇ ಕಟ್ಟಿಕೊಳ್ಳಬೇಕು. ಮತ್ತು ಅದೇ ಏನಪ್ಪ ಅಂತಂದರೆ ಸಿಂಧೂರ ಆಗಬೇಕು, ಭಸ್ಮ ಆಗಬೇಕು, ಸಿಂಧೂರ ಆಗಬೇಕು. ನಾವು ಕೆಲಸ ಮಾಡಿಕೊಂಡ್ರೆ ಏನಪ್ಪ ಅಂತಂದರೆ ನಮಗೆ ಕೆಲಸ ಆಗಬೇಕಂತಂದು ಕೇಳಿದ್ದಾರೆ ಗೆಳೆಯರೇ. ನಾನು ಆದರೆ ಯಾವ ಪಾಷಾಣದ ಬಗ್ಗೆ ಹೇಳಬೇಕು, ಯಾವ ಪಾಷಾಣಗಳ ಮೇಲೆ ವೀಡಿಯೋ ಮಾಡಬೇಕಂತಂದು ಅವರು ಹೇಳಿಲ್ಲ. ಆದರೆ ನನಗೆ ಅನಿಸಿದ್ದು ಒಂದೇ, ನನಗೆ ಅನಿಸಿದ್ದು ಭಾಷಣಗಳ ಮೇಲೆ ನಾನು ಹೇಳ್ತೀನಿ ಗೆಳೆಯರೇ. 4 ಭಾಷಣಗಳು. ಒಂದನೆಯದಾಗಿ ಇಂಗ್ಲಿಕದ ಮೇಲೆ ಹೇಳ್ತೀನಿ, ಎರಡನೆಯದಾಗಿ ಪತ್ರ ತಾಳಕದ ಮೇಲೆ ಹೇಳ್ತೀನಿ, ಇನ್ನೊಂದಾಗಿ ಆಮ್ಲಸರ ಗಂಧಕದ ಮೇಲೆ ಹೇಳ್ತೀನಿ, ಇನ್ನೊಂದಾಗಿ ಪಾದರಸದ ಮೇಲೆ. ಇವು 4 ಅನ್ನು ಕೂಡಿಸಿ ಇದರ ಬಗ್ಗೆ ಹೇಳ್ತೀನಿ ಗೆಳೆಯರೇ. ನೋಡಿ, ನಾವು ಮೊದಲನೆಯದಾಗಿ ಗೆಳೆಯರೇ ಇಂಗ್ಲಿಕ ತಗೋಬೇಕು ಗೆಳೆಯರೇ. ಮತ್ತು ಅದರ ಮೇಲೆ ಏನಪ್ಪ ಅಂತಂದರೆ ಪತ್ರ ತಾಳಕ ತೊಗೋಬೇಕು. ಅದು ಆದ ಮ್ಯಾಗ ಗೆಳೆಯರೇ ಗಂಧಕ ತೊಗೋಬೇಕು, ಆಮ್ಲಸರ ಗಂಧಕ. ಅದಾದ ಮ್ಯಾಗ ಗೆಳೆಯರೇ ಪಾದರಸ ತೊಗೋಬೇಕು ಗೆಳೆಯರೇ. ಇವನ್ನು ಸಮತೂಕ ತಗೊಳ್ಳಬೇಕು ಗೆಳೆಯರೇ. ಅಂತಂದರೆ ನಾನು ತೂಕ ಹೇಳಿಲ್ಲ ಗೆಳೆಯರೇ, ಹೇಳುವುದೂ ಇಲ್ಲ. ನಿಮ್ಮ ಧೈರ್ಯ. ನೀವು ಅರ್ಧ ತೊಲಿ 5 ಗ್ರಾಮ್ ತೊಗೊತೀರಾ, 10 ಗ್ರಾಮ್ ತೊಗೊತೀರಾ, ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ ಗೆಳೆಯರೇ. 5 ಗ್ರಾಮ್ ತೊಗೊಂಡ್ರೆ ಈ 4ಗೆ ಸಮಭಾಗ 5 ಗ್ರಾಮೇ ಇರಬೇಕು ಗೆಳೆಯರೇ. ನೀವು 10 ಗ್ರಾಮ್ ತೊಗೊಂಡ್ರೆ 10 ಗ್ರಾಮೇ ಇರಬೇಕು. 10 ಗ್ರಾಮ್ ಅಂದರೆ 40 ಗ್ರಾಮ್ ಆಗುತ್ತೆ ಗೆಳೆಯರೇ. ಇದು ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ ಗೆಳೆಯರೇ. ನಾನು ಇಷ್ಟು ಅಂತ ನಾನು ಹೇಳುವುದಿಲ್ಲ. ಇವನ್ನು ಸಮ ತೂಕ ತಗೊಳ್ಳಬೇಕು, ಇಷ್ಟೇ ನಾನು ಹೇಳೋದು ಗೆಳೆಯರೇ. ಸಮ ತೂಕವನ್ನು ತೆಗೆದುಕೊಂಡು ಅದರ ಒಳಗೆ ಹಳದಿ ಹೂವಿನ ಬಳ್ಳಿ ನೋಡಿರಿ ಗೆಳೆಯರೇ. ಹಳದಿ ಹೂವಿನ ಬಳ್ಳಿ ನಾವು ಹುಡುಕಬೇಕಾಗುತ್ತೆ ಗೆಳೆಯರೇ. ನಾನಂತಂದು ಬಂದು ಇದೆ ಅಂತಂದು ನಾನು ತೋರಿಸಲಿಕ್ಕೆ ಆಗಲ್ಲ ನನಗೆ. ಹಳದಿ ಹೂವಿನ ಬಳ್ಳಿಯ ತೊಪ್ಪಲ ರಸ, ಆ ಬಳ್ಳಿಯನ್ನು ಏನಪ್ಪ ಅಂದರೆ ತೊಪ್ಪಲ ತೊಗೊಂಬರ್ರಿ. ಹಳದಿ ಬಳ್ಳಿಯ ತೊಪ್ಪಲ ಚೆನ್ನಾಗಿ ಏನಪ್ಪ ಅಂತಂದರೆ ಎಷ್ಟು ತೊಗೊಂಬರ್ಬೇಕು ಗೆಳೆಯರೇ. ತೊಗೊಂಬಂದು ಚೆನ್ನಾಗಿ ಕಲಬತ್ತದಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿ ರಸವನ್ನು ಹಿಂಡಿ ಲುಗ್ದಿಯನ್ನು ತಯಾರು ಮಾಡಬೇಕು. ರಸವನ್ನು ಹಿಂಡದೆ ಪಿಪ್ಪಿ ಅಂತೀರಾ ಏನಂತೀರಾ, ರಸ ತೆಗೆದಾಗ ಏನು ಬರ್ತದಲ್ಲ ಗೆಳೆಯರೇ, ಅದನ್ನು ತಂದು ಏನಪ್ಪ ಅಂತಂದರೆ ಚೆನ್ನಾಗಿ ಏನಪ್ಪ ಅಂತಂದರೆ ಮತ್ತೆ ಪುನಃ ಕುಟ್ಟಿ ಏನಪ್ಪ ಅಂತಂದರೆ ಅದಕ್ಕೆ ಏನಾದ್ರು ಒಂದು ಮೂಸು ಮಾಡಿದಂಗೆ ಮಾಡಬೇಕು ಗೆಳೆಯರೇ. ಮೂಸು ಕಡೆ ಒಳಗಾದ ಮೇಲೆ ಈ ಥರ ಮೂಸು ಮಾಡಿದಂಗೆ ಮಾಡಬೇಕು ಗೆಳೆಯರೇ. ಅದರೊಳಗೆ ಈ 4 ಪಾಷಾಣಗಳು ಏನು ಅವ ಗೆಳೆಯರೇ ಅದರೊಳಗೆ ಇಟ್ಟು ಗೆಳೆಯರೇ 4 ಪಾಷಾಣಗಳನ್ನು ನಡುವೆ ಇಡಬೇಕು ಗೆಳೆಯರೇ. ನಡುವೆ ಈ ಥರ ಬಾಲ್ ಮಾಡಿದಂಗೆ ಮಾಡಿ ಅದರ ನಡುವೆ ಆ ಪಾಷಾಣಗಳನ್ನು ಇಟ್ಟು ಏನಪ್ಪ ಮತ್ತೆ ಅದರ ಮೇಲೆ ಉಳಿದಿದ್ದು ಲುಗ್ದಿನ ಹಾಕಿ ಚೆನ್ನಾಗಿ ಏನಪ್ಪ ಮುದ್ದೆ ಮಾಡಬೇಕು ಗೆಳೆಯರೇ. ಈ ಥರ ಮುದ್ದೆ ಮಾಡಿ ಅದು ಕಾಲಿಗೆ ಪ್ಯಾಚರ್ ಆದರೆ, ಹುಣ್ಣಾದರೆ ಡಾಕ್ಟ್ರು ಏನಪ್ಪ ಅಂತಂದ್ರೆ ಬಟ್ಟೆ ಸುಡ್ತಾರಲ್ಲ ಗೆಳೆಯರೇ. ಎಲ್ಲೇನು RMP ಡಾಕ್ಟ್ರ್ ಇದ್ರೇ ತೊಗೊಳ್ಳಿ, ಇಲ್ಲದಿದ್ದಂತಂದರೆ ಮೆಡಿಕಲ್ಲಿ ಹೋಗಿ ಕೇಳಿದ್ರೂ ಕೊಡ್ತಾರೆ ಗೆಳೆಯರೇ. ಆ ಪಟ್ಟಿ ಏನು ದೊಡ್ಡದೇನಿಲ್ಲ. ಅಂಥ ಪಟ್ಟಿಯನ್ನು ತಂದು ಅದನ್ನು ಚಲೋ ಸುತ್ತಿಬೇಕು ಗೆಳೆಯರೇ. ಬಾಲಿಗೆ ಸುತ್ತಿ ದಾರ ಸುತ್ತಿ ಏನಪ್ಪ ತೆಳ್ಳಗೆ ಏನಪ್ಪ ಅಂತಂದರೆ ಮುಲ್ತಾನಿ ಮಣ್ಣಿನಿಂದ ಮೆತ್ತಬೇಕು ಗೆಳೆಯರೇ. ಮೆತ್ತಿ ಮತ್ತೆ ಇನ್ನೊಂದು ಬಟ್ಟೆ ತೊಗೊಂಡು ಮತ್ತೆ ಸುತ್ತಬೇಕು ಗೆಳೆಯರೇ. ಮತ್ತೆ ಸುತ್ತಿ ಮತ್ತೆ ದಾರ ಸುತ್ತಿ ಮತ್ತೆ ಮುಲ್ತಾನಿ ಮಣ್ಣಿನಿಂದ ಮೆತ್ತಬೇಕು. ಇದಾದ್ಮ್ಯಾಗ ಮತ್ತೆ ಇನ್ನೊಂದು ಪಟ್ಟಿ ತೊಗೊಂಡು ಇನ್ನೊಂದು ಪಟ್ಟಿ ಏನಪ್ಪ ಅಂತಂದರೆ ಮತ್ತೆ ಮಣ್ಣು ಮೆತ್ತಿದಾಗ ಸುತ್ತಿ ಮತ್ತೆ ದಾರ ಸುತ್ತಿ ಮಣ್ಣು ಮೆತ್ತಬೇಕು ಗೆಳೆಯರೇ. ಇದೇ ತರಹನೇ 7 ಬಾರಿ 7 ಬಾರಿ ಅದನ್ನು ಕಪಾಟ್ಮಿಟ್ ಚೆನ್ನಾಗಿ ಕೊಡಬೇಕು ಗೆಳೆಯರೆ. ಒಂದರ ಮ್ಯಾಗ ಒಂದು ಏರಿಸುತ್ತಾನೇ ಹೋಗ್ಬೇಕು ಗೆಳೆಯರೆ. 7 ಬಾರಿ ಆದಾಗ ಗೆಳೆಯರೆ ಅದನ್ನು ಸ್ವಲ್ಪ ಬಿಸಿಲಿಗೆ ಇಡಬೇಕು. ಒಂದು ಅರ್ಧ ತಾಸು. ಅರ್ಧ ತಾಸನ್ನು ಇಡ್ರಿ, 1 ತಾಸನ್ನು ಇಡ್ರಿ, ಏನಾಗಲ್ಲ ಗೆಳೆಯರೆ. ಸ್ವಲ್ಪ ಒಣಗಿದಾಗ ಅದನ್ನು ಏನಪ್ಪ ಅಂತಂದರೆ ಕಪಾಟ್ಮಿಟನ್ನು ಚೆನ್ನಾಗಿ ಮಾಡಿ ಅದನ್ನು ಪಕ್ಕ ಪೌಣೆ ಸೇರು ಕುರುಳು ಅಂತಂದರೆ ಗೆಳೆಯರೆ, ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ನೀವು ಪೌಣೆ ಸೇರು ಕುಳ್ಳು ಅಂತಂದರೆ ಪಾವು kg ಕಮ್ಮಿ. ಇಲ್ಲಂತಂದರೆ ಗೆಳೆಯರೆ 1 kg 2 kg ಕುಳ್ಳು ತೊಗೊರಿ ಗೆಳೆಯರೆ. 2 kg ಕುಳ್ಳು ತೆಗೆದು ಸ್ವಲ್ಪ ಕೂಣೆ ತೋಗಿ ಏನಪ್ಪ ಅಂತಂದ್ರೆ ಅದರಲ್ಲಿ ಇಟ್ಟು ಅರ್ಧ ಕುಳ್ಳು ಕೂಣೆಯಲ್ಲಿ ಇಟ್ಟು ಆ ಬಾಲ್ ಇಟ್ಟು ಮತ್ತು ಅದರ ಮೇಲೆ ಏನಪ್ಪ ಅಂತ ಉಳಿದಿದ್ದ ಅರ್ಧಕ್ಕೆ 1 kg ಕೆಳಗಿಡಬೇಕು ಕುಳ್ಳು. 1 kg ಮೇಲೆ ಇಟ್ಟು ನಡುವೆ ಈ ಬಾಲನ್ನು ಇಟ್ಟು ಸ್ವಲ್ಪ ಗ್ಯಾಸ್ ಎಣ್ಣೆ ಏನಾದರೂ ಹಾಕಿ ಬೆಂಕಿ ಹಚ್ಚಬೇಕು ಗೆಳೆಯರೆ. ನಿಧಾನವಾಗಿ ಸುಡ್ತದ. ಕೂಣೆ ಯಾಕೆ ತುಡ್ಬೇಕಂತಂದ್ರೆ ಗೆಳೆಯರೆ, ಹೀಟ್ ಏನಪ್ಪ ಅಂತಂದರೆ ಅದರೊಳಗೇ ಇಡ್ತದೆ ಗೆಳೆಯರೆ. ಕೆಲವರು ಏನಪ್ಪ ಅಂತಂದರೆ ಪುಟ್ಟಿಯಲ್ಲಿ ಇಡ್ತಾರೆ, ಕೆಲವರು ಏನಪ್ಪ ಅಂದರೆ ಭೂಮಿ ಮ್ಯಾಗಲಿಟ್ಟು ಸೂತ ಕುಳ್ಳಿಡ್ತಾರೆ ಬ್ಯಾಡ ಗೆಳೆಯರೆ ಆ ಥರ. ಇನ್ನೊಂದು ಗೆಳೆಯರೆ, ನೀವು ಏನು ಬಾಲ್ ಮಾಡಿ ಬಟ್ಟೆ ಸುತ್ತಿ ಮಾಡಿರ್ತಾರಲ್ಲ ಗೆಳೆಯರೆ, ನೀವು ಮಣ್ಣು ದಪ್ಪಾಗಿ ಮೆತ್ತಿದರೆ ಕುಳ್ಳು ಹೆಚ್ಚಿಗೆ ಹೋಗ್ತಾವ.
ನೀವು ಮಣ್ಣು ಅತಿ ಕಮ್ಮಿ ಮಾಡಿದರೆ ಗೆಳೆಯರೇ ಒಳಗಿಂದ ಮೆಟಲು ಕೆಟ್ಟೋಗ್ತಾವ. ದಪ್ಪಾಗಿ ಮೆತ್ತಬಾರ್ದು, ಕಮ್ಮಿನೂ ಮಾಡಬಾರ್ದು, ಮೀಡಿಯಮ್ ಆಗಿ ಏನಪ್ಪ ಅಂತಂದರೆ ಮೆತ್ತಬೇಕು. 7 ಬಾರಿ ಮೆತ್ತಬೇಕು ಗೆಳೆಯರೇ ಅದನ್ನು. ಆ ಬಾಲಿಗೆ ನಾವು ಫೇಲ್ ಆಗುವುದು ಇಲ್ಲೇ. ನಾನು ಕೂಡ 5 ಬಾರಿ ಇದರಲ್ಲೇ ಫೇಲ್ ಆಗಿದ್ದು ಗೆಳೆಯರೇ. ಇಲ್ಲಿ ಏನಪ್ಪ ಅಂತಂದರೆ 5 ಬಾರಿ ಫೇಲ್ ಆಗಿದಾಗನೇ ನಮಗೆ ಒಂದು ಅನುಭವ ಆಗುತ್ತೆ. ಆ ಅನುಭವದ ಪ್ರಕಾರ ಏನಪ್ಪ ಅಂತಂದರೆ ನಾವು ಮಾಡಿದರೆ ಗೆಳೆಯರೇ ನಮಗೆ ಒಳ್ಳೆಯದಾಗಿ ಇದು ಅನುಭವ ಸಿಗುತ್ತದೆ. ಆದರೆ ಆ ಅನುಭವದ ಪ್ರಕಾರನೇ ನಾವು ಮೆತ್ತಬೇಕು. ಅತಿ ಹೆಚ್ಚು ಮೆತ್ತಬಾರ್ದು, ಅತಿ ಕಮ್ಮಿನೂ ಮೆತ್ತಬಾರ್ದು. ಕುಳ್ಳು ಮತ್ತು ನಾನು 2 kg ಅಂತ ಹೇಳಿನ ಗೆಳೆಯರೇ, 2 kg ತೊಗೋಬೇಕು. ಮತ್ತು ಏನಪ್ಪ ಅಂದ್ರೆ 3/4 kg, 1/4 kg ಹೆಚ್ಚಿಗಾಯಿತು ಮತ್ತು ಅರ್ಧ kg ಹೆಚ್ಚಾಯಿತು ಅಂತಂದ್ರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ ಗೆಳೆಯರೇ. ಮತ್ತು ನೀವು ಫೇಲ್ ಆದ್ರೂ ಕೂಡ ಯಾಕಂತಂದರೆ ಫೇಲ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ಗೆಳೆಯರೇ. 2 kg ಅಂತಂದರೆ 2 kg ತೊಗೋಬೇಕು ಗೆಳೆಯರೇ. ಇದು ಸುಟ್ಟು ತನ್ನಷ್ಟಕ್ಕೆ ತಾನೇ ಆರಿದಾಗ ಆ ಬಾಲನ್ನು ತೆಗೆದುಕೊಂಡು ಗೆಳೆಯರೇ ನಿಧಾನವಾಗಿ ಆರಿದಾಗ ಒಂದು ತಾಟಿನಲ್ಲಿ ಇಟ್ಟು ನಿಧಾನವಾಗಿ ಸಿಲ್ಲನ್ನು ಓಪನ್ ಮಾಡಬೇಕು ಗೆಳೆಯರೇ. ಆ ಸಿಲ್ ಓಪನ್ ಮಾಡಿದಾಗ ಆ ಮಣ್ಣನ್ನು ಬಿಸಾಕಿ ಅದರಲ್ಲಿ ಏನು 4 ಪಾಷಾಣಗಳು ಇಟ್ಟಿರ್ತಾವಲ್ಲ ಗೆಳೆಯರೇ, ಆ ಪಾಷಾಣಗಳು ತೆಗೆದುಕೊಳ್ಳಬೇಕು. ಬೆಂಕಿ ಹೆಚ್ಚಿಗಾದ್ರೆ ಪಾಷಾಣಗಳು ಕೂಡ ಸುಟ್ಟು ಹೋಗ್ತವೆ. ಬೆಂಕಿ ಕಡಿಮೆ ಆದರೆ ಪಾಷಾಣಗಳು ಹಸಿರಾಗ ಇನ್ನೂ ಕಟ್ಟಿಕೊಳ್ಳುವುದಿಲ್ಲ ಗೆಳೆಯರೇ. ಇದರಲ್ಲೇ ಆ ತೊಪ್ಪಲಿನಲ್ಲಿ ಪಾಷಾಣ ಕಟ್ಟಿಕೊಂಡು ಅದರಲ್ಲಿ ಅದು ಒಂದು ಭಸ್ಮ ಆಗಿಬಿಡ್ತದೆ ಗೆಳೆಯರೇ. ಆ ಭಸ್ಮವನ್ನು ತೆಗೆದುಕೊಂಡು ಕಲಬತ್ತದಲ್ಲಿ ಚೆನ್ನಾಗಿ ಅರಿಬೇಕು ಗೆಳೆಯರೇ. ಕಲಬತ್ತದಲ್ಲಿ ಚೆನ್ನಾಗಿ ಅರಿದು ಪಿಂಗಾಳಿ ಕಲಬತ್ತದನ್ನು ಅರಿಯಿರಿ. ಒಂದು ಸಾಪಾಗಿರಬೇಕು, ಒಳ್ಳೆ ಕಲಬತ್ತ ಅಂಥದ್ದೆಲ್ಲ ಅರಿದು ಒಂದು ಗಾಜಿನ ಬಾಟಲಿಗೆ ಹಾಕಿಕೊಂಡು ಇಡಬೇಕು ಗೆಳೆಯರೇ. ಚೆನ್ನಾಗಿ ಅದನ್ನು ಗಾಳಿ ಹೋಗದಂತೆ ಇಡಬೇಕು. ಈ ಭಸ್ಮವನ್ನು ಗೆಳೆಯರೇ ನಿಮಗೆ ಗೊತ್ತಾದರೆ ಮುಂದೆ ಏನಪ್ಪ ಅಂದರೆ ತಗೊಂಡು ಹೋಗ್ರಿ. ಗೊತ್ತಿಲ್ಲಪ್ಪ ಅಂತಂದರೆ ಅದು ಏನು ಮಾಡ್ತೀರಾ ನಿಮ್ಮ ಮೇಲೆ ಬಿಟ್ಟಿದ್ದು ಗೆಳೆಯರೇ. ನಿಮಗೆ ನಾನು ಹೇಳಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ತಿರಾಸಿಲ್ಲಿ ನೋವು ಅನ್ನಿಸ್ತದೆ. ಅದಕ್ಕಾಗಿ ಸಣ್ಣ ಒಂದು ಕ್ಲೂ ಕೊಡ್ತೀನಿ ಗೆಳೆಯರೇ. ನಿಮ್ಗೆ ಆ ಕ್ಲೂನ ಅರ್ಥ ಮಾಡಿಕೊಂಡು ನೀವು ಹೋಗ್ಬೋದು ಬಿಡ್ಬೋದು. ಎಲ್ಲದಂತಂದು ನಾನು ಹೇಳಕ್ಕೆ ಬರಲ್ಲ. ಒಂದು ತೊಲಿ ಬೂಂದಿ ಬೆಳ್ಳಿಯನ್ನು ತಂದು ಕರಗಿಸಿ ಒಂದು ಗುಂಜಿ ಹಾಕಿದರೆ ದೇವರ ದಯ ಅಂತೂ ಕಣ್ಣೆ ಇದ್ದರೆ ಮಾತ್ರ ನಿಮ್ಮ ದೈವದಲ್ಲಿ ಏನು ಬರೆದಿರ್ತಾನೆ ದೇವರು ಅದೇ ಆಗ್ತದೆ ಗೆಳೆಯರೇ. ಅಲ್ಲಿ ಏನಪ್ಪ ನಮ್ಮ ನಸೀಬು ಕೆಟ್ಟದು ಇದ್ದರೆ ಅದು ಏನೂ ಆಗಲ್ಲ. ನಸೀಬನ್ನು ಕೆಟ್ಟದ್ದು ಇಟ್ಕೊಂಡು ಏನಪ್ಪ ನನ್ನನ್ನು ಬೈಬೇಡ್ರಿ, ಅದು ಆಗಲಿಲ್ಲ ಇದು ಆಗಲಿಲ್ಲ ಅಂತಂದು ಕೆಟ್ಟ ಕಮೆಂಟ್ ಕೊಡಬೇಡ್ರಿ ಗೆಳೆಯರೇ. ಇವತ್ತು ಮೊಹರಂ ಹಬ್ಬ ಇದೇ 1ನೇ ತಾರೀಕು. ನಮಗೆ ಹೊಸ ವರ್ಷ ಇದ್ದಂಗೆ ಇದು ಮೊಹರಂ ಹಬ್ಬದ್ದು. ಈ ಮೊಹರಂ ಹಬ್ಬದ ಒಳ್ಳೆ ದಿನದಲ್ಲಿ ನಾವೇನಪ್ಪ ಅಂದ್ರೆ ಒಂದು ಒಳ್ಳೆಯ ವೀಡಿಯೋವನ್ನು ಸರ್ಪ್ರೈಸ್ ಆಗಿ ಕೊಡೋಣ, ಒಂದು ಗಿಫ್ಟ್ ಆಗಿ ಕೊಡೋಣ ಅಂತಂದರೆ ನಮ್ಮ ಕನ್ನಡದ ಗೆಳೆಯರಿಗೆ ಭಾಳ ಮಂದಿ ಕನ್ನಡದಲ್ಲಿ ಮಾಡಿರಿ ಅಂತಂದು ಹೇಳ್ತಾ ಇದ್ದಾರೆ. ಅವ್ರಿಗಾಗಿ ನಾನು ಕನ್ನಡದಲ್ಲಿ ಒಂದು ವೀಡಿಯೋ ಮಾಡೀನಿ ಗೆಳೆಯರೇ. ನಿಮಗೆ ಅರ್ಥ ಆದರೆ ಮಾಡಿರಿ, ಅರ್ಥ ಆಗಲಿಲ್ಲ ಅಂತಂದರೆ ಗೆಳೆಯರೇ ಯಾವಾಗಲಾದರೂ ಒಂದು ಟೈಮ್ ನಾನು ಇದಂತೂ ಖಚಿತವಾಗಿ ಅಂತಂದು ಹೇಳಲ್ಲ. ನನಗೆ ಟೈಮ್ ಸಿಕ್ಕಾಗ, ನನಗೆ ಸಮಯ ಸಿಕ್ಕಾಗ, ನನಗೆ ಸಂದರ್ಭ ಇದಾದಾಗ ಗೆಳೆಯರೇ ನಾನು ನಿಮ್ಮ ಪರವಾಗಿ ನನಗೆ ಒಳ್ಳೆ ಕಮೆಂಟ್ ಕೊಡ್ತಾರಲ್ಲ ಅಂಥವ್ರ ಪರವಾಗಿ, ನನ್ನನ್ನು ಒಳ್ಳೆಯದೆಂದು ಭಾವಿಸಿದಾರಲ್ಲ ಅಂಥವರ ಪರವಾಗಿ ನಾನು ಇದೇ ವಿಡಿಯೋ ಪ್ರಾಕ್ಟಿಕಲ್ ಆಗಿ ತಂದು ನಿಮ್ಮನ್ನು ತೋರಿಸ್ತೀನಿ ಗೆಳೆಯರೇ. ಆದರೆ ಈ ವಿಡಿಯೋ ನಂಬರ್ 1 ಇದೆ ಗೆಳೆಯರೇ, ಮಾಡಬೇಕು ಗೆಳೆಯರೇ. ಮತ್ತು ನಮ್ಮ ಭೇಟಿ ಮತ್ತು ಮುಂದಿನ ಯಾವುದೋ ಒಂದು ವೀಡಿಯೋಯಲ್ಲಿ ಭೇಟಿ ಆಗೋಣ. ಮತ್ತು ನೆಕ್ಸ್ಟ್ ಬರುವ ವೀಡಿಯೋ ಹಿಂದಿಯಲ್ಲಿ ಇರ್ತದೆ ಗೆಳೆಯರೇ. ನೋಡಿ ಒಳ್ಳೆ ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ಒಳ್ಳೆಯದ ನನ್ನ ದೇವರು ನಮಗೆ ಒಳ್ಳೆಯದು ಮಾಡಲಿ ಗೆಳೆಯರಿ. ಮೊಹರಂ ಹಬ್ಬದ ಶುಭಾಶಯಗಳು ನಮಗೆ ಎಲ್ಲರಿಗೂ. ನನ್ನ ಸಬ್ಸ್ಕ್ರೈಬರ್ ಎಲ್ಲ ಜನರಿಗೂ ಕೂಡ ಗೆಳೆಯರೇ ಇರ್ತೀನಿ ಗೆಳೆಯರೇ. ಹಾಯ್.